ಅಗೇನ್ ಸೂಪರ್ ಸಂಡೇ ವಿತ್ ಸೂಪರ್ ಮ್ಯಾಚ್. ಕಳೆದ ವಾರ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅನ್ನು ಎಂಜಾಯ್ ಮಾಡಿದಂತ ಫ್ಯಾನ್ಸ್ ನ್ಯೂಜಿಲೆಂಡ್ ವಿರುದ್ಧದ ಫೈಟ್ನು ಕೂಡ ಸಖತ್ತಾಗಿ ಜೋಶಲ್ಲಿ ಎಂಜಾಯ್ ಮಾಡಿದ್ರು. ಬಟ್ ಟಾರ್ಗೆಟ್ ನೋಡಿ ಇದನ್ನ ಡಿಫೈಡ್ ಮಾಡಿಕೊಳ್ಳೋದು ಕಷ್ಟ ಅನಿಸಿದ್ರು ಕೂಡ ಕೊನೆಗೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. ಟೀಮ್ ಇಂಡಿಯಾದ ಹ್ಯಾಟ್ರಿಕ್ ಗೆಲುವು ಹಾಗೆ ನೆಕ್ಸ್ಟ್ಗೆ ಇರುವಂತ ಸವಾಲುಗಳ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚೇಸಿಂಗ್ ನಲ್ಲಿ ಚಿಂದಿ ಚಿತ್ರಾನ್ನದಂತ ಪರ್ಫಾರ್ಮೆನ್ಸ್ ನೀಡಿ ಡಿಫೈನಲ್ಲೂ ಕೂಡ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಟೀಮ್ ಇಂಡಿಯಾ ಹ್ಯಾಟ್ರಿಕ್ ಗೆಲುವನ್ನ ಕಂಡಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲುವಿನ ಯಾನ ಕಂಟಿನ್ಯೂ ಆಗಿದೆ. ಭಾರತಕ್ಕೆ ಚೋಕ್ ಕೊಡೋಕೆ ಹೊಟ್ಟಿದ್ದಂತ ಬ್ಲ್ಯಾಕ್ ಕ್ಯಾಪ್ಸ್ ತಾವೇ ಬೆಪ್ಪಾಗಿದ್ದಾರೆ. ಸದ್ಯ ಚಾಂಪಿಯನ್ಸ್ ಟ್ರೋಫಿ ಕೊನೆ ಹಂತಕ್ಕೆ ಬಂದಿದ್ದು ಇನ್ನೇನಿದ್ರು ಸೆಮೀಸ್ ಮ್ಯಾಚ್ಗಳ ಕಾದಾಟ ನಡೆಯಲಿದೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಕಿವೀಸ್ ಪಡೆ ಶಾಕ್. ಭಾನುವಾರ ದುಬೈನಲ್ಲಿ ನಡೆದ ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಲೀಗ್ ಹಂತದ ಕೊನೆ ಪಂದ್ಯ ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ಕೊಟ್ಟಿತ್ತು. ಟಾಸ್ ಅನ್ನು ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಮ್ ಇಂಡಿಯಾ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ಕಳ್ಕೊಂಡಿತು. ಶುಭ್ಮನ್ ಗಿಲ್ 2 ರನ್ಗೆ ಆಟ ಮುಗಿಸಿದ್ರೆ ರೋಹಿತ್ ಶರ್ಮಾ 15 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಅದರಲ್ಲೂ ವಿರಾಟ್ ಕೊಹ್ಲಿ ವಿಕೆಟ್ ಅಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಸಿಂಗಲ್ ಹ್ಯಾಂಡ್ ನಲ್ಲಿ ಗ್ಲೆನ್ ಫಿಲಿಪ್ಸ್ ಗಾಳಿಯಲ್ಲಿ ಹಾರಿ ಕ್ಯಾಚ್ ಹಿಡಿದಿದ್ರು. ನಿಜಕ್ಕೂ ಕೂಡ ಇದು ಸ್ಟನ್ನಿಂಗ್ ಕ್ಯಾಚ್ ಆಗಿತ್ತು. ಸ್ವತಃ ವಿರಾಟ್ ಕೊಹ್ಲಿಗೂ ಕೂಡ ನಂಬೋಕೆ ಆಗಿರಲಿಲ್ಲ. ಹೀಗೆ ಕೊಹ್ಲಿ 11 ರನ್ಗೆ ಆಟ ಮುಗಿಸಿದ್ರೆ 5ನೇ ಕ್ರಮಾಂಕದಲ್ಲಿ ಮತ್ತೆ ಅಕ್ಷರ್ ಪಟೇಲ್ನನ್ನ ಇಳಿಸಲಾಗಿತ್ತು. ಈ ನಂಬಿಕೆಯನ್ನ ಹುಸಿ ಮಾಡದಂತ ಅಕ್ಷರ್ ಪಟೇಲ್ ಶ್ರೇಯಸ್ ಅಯ್ಯರ್ ಅವರ ಜೊತೆ ಅದ್ಭುತ ಜೊತೆಯಾಟವಾಡಿದ್ರು. ಶ್ರೇಯಸ್ ಅಯ್ಯರ್ 79 ರನ್ ಗಳಿಸಿದ್ರೆ ಅಕ್ಷರ್ ಪಟೇಲ್ 42 ರನ್ಗಳ ಕೊಡುಗೆ ನೀಡಿದ್ರು. ಇನ್ನು KL 23 ರನ್ ನೀಡಿದ್ರೆ ಹಾರ್ದಿಕ್ ಪಾಂಡ್ಯ ಇಂಪ್ರೆಸಿವ್ ಇನ್ನಿಂಗ್ಸ್ ಮೂಲಕ 45 ರನ್ ಬಾರಿಸಿದ್ರು. 200+ ಸ್ಕೋರ್ ಬಂದ್ರೆ ಸಾಕಪ್ಪ ಅನ್ನೋ ಟೈಮಲ್ಲಿ ಭಾರತ 50 ಓವರ್ಗಳಲ್ಲಿ 9 ವಿಕೆಟ್ಗಳ ನಷ್ಟಕ್ಕೆ 249 ರನ್ಗಳನ್ನ ಕಲೆ ಹಾಕಿತು. ಸೊ ಅಲ್ಲಿಗೆ 250 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ನ್ಯೂಜಿಲೆಂಡ್ ಆರಂಭದಲ್ಲಿ ಅಬ್ಬರ. 250 ರನ್ಗಳ ಟಾರ್ಗೆಟ್ ಪಡೆದಿದ್ದಂತ ನ್ಯೂಜಿಲೆಂಡ್ ಆರಂಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. ಈ ಟಾರ್ಗೆಟ್ ನ ಈಸಿಯಾಗಿ ರೀಚ್ ಮಾಡ್ತಾರೆ ಅನ್ನುವಂತೆಯೇ ಆಡಿದ್ರು. ಆದ್ರೆ ಕಿವೀಸ್ ಪಡೆದಂತ ಲೆಕ್ಕಾಚಾರಗಳನ್ನ ಉಲ್ಟಾ ಪಲ್ಟಾ ಮಾಡಿದ್ದು ಟೀಮ್ ಇಂಡಿಯಾದ ಸ್ಪಿನ್ನರ್ಸ್. ಟೀಮ್ ಇಂಡಿಯಾದ ಸ್ಪಿನ್ ದಾಳಿಗೆ ಸಿಲುಕಿ 205 ರನ್ಗಳಿಗೆ ಆಲ್ಔಟ್ ಆಯಿತು. ತಂಡದ ಪರ ಕೇನ್ ವಿಲಿಯಮ್ಸನ್ ಮಾತ್ರ ಉತ್ತಮ ಪ್ರದರ್ಶನ ನೀಡಿದ್ರು. ಅರ್ಧ ಶತಕಗಳ ಸಮೇತ 81 ರನ್ಗಳನ್ನ ಬಾರಿಸಿದ್ರು ಕೂಡ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ಯೋಕೆ ಸಾಧ್ಯವಾಗಲೇ ಇಲ್ಲ. ಉಳಿದಂತೆ ವಿಲ್ ಯಂಗ್ 22, ಸ್ಯಾಂಟ್ನರ್ 28 ಬಿಟ್ರೆ ಉಳಿದ ಯಾವ ಬ್ಯಾಟರ್ ಕೂಡ 20 ರನ್ಗಳ ಗಡಿ ದಾಟಲಿಲ್ಲ. ಇದರಿಂದಾಗಿ ಕಿವೀಸ್ ಪಡೆ ಕೊನೆವರೆಗೂ ಕೂಡ ಹೋರಾಡಿ 44 ರನ್ಗಳಿಂದ ಸೋಲನ್ನು ಒಪ್ಪಿಕೊಳ್ತು. ಶ್ರೇಯಸ್ ಮತ್ತು ಪಟೇಲ್ ಅದ್ಭುತ ಜೊತೆಯಾಟ. ಆಕ್ಚುಲಿ ನಿನ್ನೆ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾಗೆ ಬೆನ್ನೆಲುಬಾಗಿದ್ದೆ ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಂಡಿದ್ದ ಭಾರತಕ್ಕೆ ನೆರವಾಗಿದ್ದೆ ಈ ಇಬ್ಬರು ಆಟಗಾರರು. 30 ರನ್ ಗಳಿಸುವಷ್ಟರಲ್ಲೇ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ನ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಹಾಗೆ ವಿರಾಟ್ ಕೊಹ್ಲಿಯ 3 ವಿಕೆಟ್ಗಳು ಉರುಳಿತ್ತು. ಈ ವೇಳೆ ರಕ್ಷಣಾತ್ಮಕ ಆಟವಾಡಿದಂತ ಶ್ರೇಯಸ್ ಅಯ್ಯರ್ ಮತ್ತು ಪಟೇಲ್ ತಂಡಕ್ಕೆ ಚೇತರಿಕೆ ನೀಡಿದ್ರು. ಇಬ್ರು ಕೂಡ 98 ರನ್ಗಳ ಜೊತೆಯಾಟ ಆಡಿದ್ರು. 98 ಎಸೆತಗಳಲ್ಲಿ 79 ರನ್ ಗಳಿಸಿದ್ರು ಶ್ರೇಯಸ್. ಅರ್ಧ ಶತಕದ ಇನ್ನಿಂಗ್ಸ್ ನಲ್ಲಿ 4 4 ಹಾಗೆ 2 ಸಿಕ್ಸರ್ಗಳು ಇದ್ವು. ಇನ್ನು ಶ್ರೇಯಸ್ ಅಯ್ಯರ್ ಅವರ ಏಕದಿನ ವೃತ್ತಿ ಜೀವನದ ಅತ್ಯಂತ ನಿಧಾನಗತಿಯ ಅರ್ಧ ಶತಕ ಇದಾಗಿತ್ತು. ಅಲ್ಲದೆ ಈ ಪಂದ್ಯದಲ್ಲಿ ಶ್ರೇಯಸ್ ಬಳಸಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಬ್ಯಾಟ್ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅಯ್ಯರ್ ಕೈಯಲ್ಲಿದ್ದಂತ ಬ್ಯಾಟ್ ನಲ್ಲಿ ಸ್ಟಿಕ್ಕರ್ ನಲ್ಲಿ ಹಿಟ್ ಮ್ಯಾನ್ ಅಂತ ಬರೆಯಲಾಗಿತ್ತು. ಬ್ಲ್ಯಾಕ್ ಕ್ಯಾಪ್ಸ್ಗೆ ನೀರು ಕುಡಿಸಿದ್ದೆ ವರುಣ್ ಚಕ್ರವರ್ತಿ. ಭಾನುವಾರದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನಲ್ಲಿ ಹೀರೋ ಆಗಿ ಮಿಂಚಿದ್ರೆ ವರುಣ್ ಬೌಲಿಂಗ್ ನಲ್ಲಿ ಸೂಪರ್ ಹೀರೋ ಆಗಿದ್ರು. ಚೊಚ್ಚಲ ಚಾಂಪಿಯನ್ಸ್ ಟ್ರೋಫಿ ಪಂದ್ಯವನ್ನಾಡಿದಂತ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕಿವೀಸ್ ಪಡೆಯನ್ನ ಚೆಂಡಾಡಿದ್ರು. ನ್ಯೂಜಿಲೆಂಡ್ ತಂಡದ 5 ಆಟಗಾರರನ್ನ ವರುಣ್ ಚಕ್ರವರ್ತಿ ತಮ್ಮ ಮಾಂತ್ರಿಕ ಸ್ಪಿನ್ ಬೌಲಿಂಗ್ ಮೂಲಕ ಔಟ್ ಮಾಡಿದ್ರು. ನ್ಯೂಜಿಲೆಂಡ್ ವಿರುದ್ಧ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ವೇಗಿ ಹರ್ಷಿತ್ ರಾಣಾ ಬದಲಿಗೆ ವರುಣ್ಗೆ ಅವಕಾಶ ಕೊಟ್ಟಿದ್ರು. ಸಿಕ್ಕಿರೋ ಚಾನ್ಸ್ ನಲ್ಲಿ ಅಬ್ಬರಿಸಿದಂತ ವರುಣ್ ತಮ್ಮ 10 ಓವರ್ಗಳಲ್ಲಿ ಕೇವಲ 42 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಉರುಳಿಸಿದ್ರು. ನ್ಯೂಜಿಲೆಂಡ್ನ ವಿಲ್ ಯಂಗ್, ಗ್ಲೆನ್ ಫಿಲಿಪ್ಸ್, ಮೈಕಲ್ ಬ್ರೇಸ್ವೆಲ್, ಮ್ಯಾಟ್ ಹೆನ್ರಿ ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಈ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡ್ಕೊಂಡ್ರು. ಇನ್ನು ಇದೇ ಪಂದ್ಯದ ಮೂಲಕ ವರುಣ್ ತಮ್ಮ ಏಕದಿನ ವೃತ್ತಿ ಜೀವನದಲ್ಲಿ ಅತಿ ಕಡಿಮೆ ಪಂದ್ಯಗಳಲ್ಲಿ 5 ವಿಕೆಟ್ ಪಡೆದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ. ಯಾಕಂದ್ರೆ ವರುಣ್ಗೆ ಇದು ಅವರ 2ನೇ ಏಕದಿನ ಪಂದ್ಯ. ಈ 2ನೇ ಏಕದಿನ ಪಂದ್ಯದಲ್ಲೇ 5 ವಿಕೆಟ್ಗಳ ಗೊಂಚಲನ್ನ ಸಾಧಿಸಿದ್ದಾರೆ. ಕ್ಯಾಚ್ ನಿಂದಲೇ ಸದ್ದು ಮಾಡ್ತಿದ್ದಾರೆ ಗ್ಲೆನ್ ಫಿಲಿಪ್ಸ್. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ನಿನ್ನೆ ತಮ್ಮ 300ನೇ ಪಂದ್ಯವನ್ನಾಡಿದ್ರು.
ಸೊ ಪಂದ್ಯವನ್ನ ಮೆಮೊರಬಲ್ ಆಗಿ ಇನ್ನಿಂಗ್ಸ್ ಮೂಲಕ ಕಟ್ಟೋ ಮೂಲಕ ಒಳ್ಳೆ ಸ್ಕೋರ್ ಮಾಡುವಂತ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಇದನ್ನ ಹುಸಿಯಾಗಿಸಿದ್ದು ನ್ಯೂಜಿಲೆಂಡ್ ಆಟಗಾರ ಗ್ಲೆನ್ ಫಿಲಿಪ್ಸ್. ಹೆನ್ರಿ ಎಸೆದಂತ 7ನೇ ಓವರ್ನ 4ನೇ ಎಸೆತವನ್ನ ಆಫ್ ಸೈಡ್ನತ್ತ ಬಾರಿಸಿರು ವಿರಾಟ್ ಕೊಹ್ಲಿ. ಬಹುಶಃ ಅಲ್ಲಿ ಬೇರೆ ಯಾವುದೇ ಫೀಲ್ಡರ್ ಇದ್ರೂ ಕೂಡ ಕ್ಯಾಚ್ ಆಗ್ತಾ ಇರಲಿಲ್ಲ. ಆದ್ರೆ ಫಿಲಿಪ್ಸ್ ಅವರು ಮಿಂಚಿನ ವೇಗದಲ್ಲಿ ಜಿಗಿದು ತಮ್ಮ ರೈಟ್ ಸೈಡ್ ಕಡೆಗೆ ಹಾರಿ ಒಂದೇ ಕೈಯಲ್ಲಿ ಆ ಕ್ಯಾಚ್ ಅನ್ನು ಪಡೆದಿದ್ದಾರೆ. ಈ ಕ್ಯಾಚ್ಗೆ ಇಡೀ ಕ್ರಿಕೆಟ್ ಜಗತ್ತೇ ಅಚ್ಚರಿಗೊಂಡಿದೆ. ಗ್ಲೆನ್ ಫಿಲಿಪ್ಸ್ ಹೀಗೆಯೇ ಅನೇಕ ಅದ್ಭುತ ಕ್ಯಾಚ್ಗಳನ್ನು ಈ ಹಿಂದೆ ಹಿಡಿದಿದ್ದಾರೆ. ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಪಂದ್ಯದಲ್ಲೂ ಕೂಡ ಇಂಥದ್ದೇ ಕ್ಯಾಚ್ ಹಿಡಿದಿದ್ರು. ಪಾಕ್ ನಾಯಕ ಮೊಹಮ್ಮದ್ ರಿಜ್ವಾನ್ ಅವರು ಹೊಡೆದಂತ ಹೊಡೆತವನ್ನ ಹಾರಿ ಒಂದೇ ಕೈಯಲ್ಲಿ ಹಿಡಿದಿದ್ರು. ಇದು ಕೂಡ ಸಾಕಷ್ಟು ಸದ್ದು ಮಾಡಿತ್ತು. 25 ವರ್ಷಗಳ ಸೇಡು ಕೊನೆಗೂ ತೀರಿತು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ 25 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಹಿಂದೆ 2000ನೇ ಇಸ್ವಿಯಲ್ಲಿ ಈ ಟೂರ್ನಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಎರಡೂ ತಂಡಗಳು ಎದುರು ಬದಲಾಗಿದ್ವು. ಆಗ ಭಾರತವನ್ನ ಕಿವೀಸ್ ಪಡೆ ಮಣಿಸಿ ಚಾಂಪಿಯನ್ ಆಗಿತ್ತು. ಇದೀಗ ಭಾರತ ಹಳೆ ಸೇಡನ್ನ ತೀರಿಸಿಕೊಂಡಿದೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಎದುರು ಬದಲಾಗಿರೋದು ಇದು 2ನೇ ಸಲ ಅಷ್ಟೇ. 3 ಪಂದ್ಯಗಳನ್ನ ಗೆದ್ದ ಏಕೈಕ ತಂಡ ಭಾರತ. ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಿದ 3 ಪಂದ್ಯಗಳನ್ನ ಗೆದ್ದು ಸೆಮಿಫೈನಲ್ ಪ್ರವೇಶ ಪಡೆದಂತ ಏಕೈಕ ತಂಡ ಭಾರತ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ಮಣಿಸಿದಂತ ಭಾರತ 2ನೇ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿತ್ತು. ಇದೀಗ ನ್ಯೂಜಿಲೆಂಡ್ ಅನ್ನು ಕೂಡ ಸೋಲಿಸಿದೆ. ಈ ಮೂಲಕ 6 ಅಂಕಗಳನ್ನು ಸಂಪಾದಿಸಿದೆ. ಎ ಗುಂಪಿನಿಂದ ಭಾರತ ಹಾಗೆ ನ್ಯೂಜಿಲೆಂಡ್ ಸೆಮಿಫೈನಲ್ಗೆ ಅರ್ಹತೆ ಪಡೆದರೆ ಬಿ ಗುಂಪಿನಿಂದ ಸೌತ್ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಅರ್ಹತೆ ಪಡೆದಿವೆ. ಸೌತ್ ಆಫ್ರಿಕಾ 3 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಇತ್ತ ಆಸ್ಟ್ರೇಲಿಯಾ 3 ಪಂದ್ಯಗಳ ಪೈಕಿ 2 ಪಂದ್ಯ ಮಳೆಗೆ ಆಹುತಿಯಾಗಿದೆ. ಇನ್ನೊಂದು ಪಂದ್ಯದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದೆ ಆಸ್ಟ್ರೇಲಿಯಾ. ಇನ್ನು ದುಬೈನ ಪಿಚ್ಗೆ ಅನುಗುಣವಾಗಿ ಟೀಂ ಇಂಡಿಯಾ 5 ಸ್ಪಿನ್ನರ್ಸ್ ನಿನ್ನೆ ಮ್ಯಾಚ್ ಅಲ್ಲಿ ಕಣಕ್ಕಿಳಿಸಿತ್ತು. ಅದು ಕೂಡ ತಂಡಕ್ಕೆ ಪ್ಲಸ್ ಆಯಿತು. ಇನ್ನು ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ನ 9 ವಿಕೆಟ್ಗಳು ಸ್ಪಿನ್ನರ್ಗಳ ಪಾಲಾಯಿತು. ಅಂದ್ರೆ ವರುಣ್ ಚಕ್ರವರ್ತಿ 5 ವಿಕೆಟ್ಗಳನ್ನ ಕಬಳಿಸಿದ್ರೆ ಕುಲ್ದೀಪ್ ಯಾದವ್ 2, ರವೀಂದ್ರ ಜಡೇಜಾ ಹಾಗೆ ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಅನ್ನ ಪಡೆದು ಮಿಂಚಿದ್ರು. ಈ ಮೂಲಕ ನ್ಯೂಜಿಲೆಂಡ್ 9 ವಿಕೆಟ್ ಸ್ಪಿನ್ನರ್ಗಳೇ ತೆಗೆದರು. ಇಲ್ಲಿ ದುಬೈ ಪಿಚ್ ನಲ್ಲಿ 250 ಸ್ಕೋರ್ ಅನ್ನ ಡಿಫೈನ್ ಮಾಡಿಕೊಳ್ಳೋಕೆ ಕಿವೀಸ್ ಪಡೆ ಎಡವಿದೆ. ಆದ್ರೆ ಮಾರ್ಚ್ 4ರಂದು ಅಂದ್ರೆ ನಾಳೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಈ ಪಂದ್ಯದಲ್ಲಿ ಭಾರತ ಮತ್ತಷ್ಟು ಜವಾಬ್ದಾರಿಯಿಂದ ಆಡಲೇಬೇಕಿದೆ. ಯಾಕಂದ್ರೆ ಐಸಿಸಿ ಟೂರ್ನಿಗಳಲ್ಲಿ ಭಾರತಕ್ಕೆ ತಲೆನೋವಾಗದೆ ಆಸೀಸ್ ಪಡೆ. ನಿಮ್ಮ ಪ್ರಕಾರ ನಾಳಿನ ಪಂದ್ಯದ ರಿಸಲ್ಟ್ ಏನಾಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.